ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ನಮ್ಮ ಹೊಲದಿಂದ ಅಲಸಂದೆ ಕಾಳು ತೊಗೊಬಂದಿದ್ರು. ಹಸಿದು ಒಣಗಿರೋದೆಲ್ಲ ಮಿಕ್ಸ್ ಆಗಿತ್ತು. ನಾನು ಇದರಲ್ಲಿ ಸಾಂಬ್ರ ಮಾಡೋಣ ಅಂತೇಳ್ಬಿಟ್ಟು ಹಸಿದು ಒಣಗಿರೋದೆಲ್ಲ ಇತ್ತಲ್ವ, ಬರೀ ಹಸಿದು ಮಾತ್ರ ಹಾಯ್ಕೋತಾ ಇದ್ದೀನಿ ಕಾಳನ್ನು. ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಒಂದು 3/4 kg ಅಷ್ಟು ಕಾಳು, ಬರೀ ಕಾಳು ಮಾತ್ರ ತೊಗೊಂಡಿದ್ದೀನಿ. 3/4 kg ಕಾಳು. ಅದಾದಮೇಲೆ ಇಲ್ಲಿ ಬೆಳ್ಳುಳ್ಳಿ ಒಂದಿಷ್ಟು, ಒಂದು 5-6 ಬೆಳ್ಳುಳ್ಳಿ ತೊಗೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಟೊಮೊಟೊ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕಬೇಕು. ನಮ್ಮನೇಲಿ ಜನ ಜಾಸ್ತಿ ಇರೋದು ಕ್ವಾಂಟಿಟಿ ಮೇಲೆ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಬೆಂಡೆಕಾಯಿ ನಮ್ಮ ಹೊಲದಲ್ಲೇ ಬಿಟ್ಟಿರೋದು. 4 ಬೆಂಡೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ 7 ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು 3-4 ಹುಣಸೆಕಾಯಿ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಇಲ್ಲಿ ನೀರು ಕಾಯಕ್ಕೆ ಇಟ್ಬಿಟ್ಟು ಕಾಳು ಹಾಕ್ತಾಯಿದ್ದೀನಿ. ಕಾಳನ್ನ ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ನಾನು ಈ ಕಡೆ ಇಲ್ಲಿ ಬದನೆಕಾಯಿನ ಹಚ್ಕೋತಾ ಇದ್ದೀನಿ. ಅಂದರೆ ಅದನ್ನು 2 ಭಾಗ ಮಾಡ್ತಾಯಿದ್ದೀನಿ. ಹುಳ ಏನಾದರೂ ಇರುತ್ತೆ ನೋಡಿಬಿಟ್ಟು ಹಾಕೋಣ ಅಂತ. ಇದಕ್ಕೆ ನಾವು ಡೈರೆಕ್ಟ್ ಹಂಗೆ ಕಿವುಚೋದಲ್ವ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈ ಥರ ಹುಳ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು 2 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊತೀನಿ. ಈ ಥರ ಒಂದು ಕುದಿ ಬಂದಿದೆ ಇದು ಕಾಳು. ಏನು ಬದನೆಕಾಯಿನ ಹಚ್ಚಿಟ್ಕೊಂಡಿದ್ದೀನಲ್ವ, ಅದನ್ನು ನಾನೀಗ ನೀರಲ್ಲಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಟೊಮೊಟೊ ಹಣ್ಣು ಸಹ ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು, ಬದನೆಕಾಯಿ, ಬೇರೆ ಯಾವ ಕಾಳು ತೊಗೊಂಡ್ರೂ ಟೊಮೊಟೊ ಹಣ್ಣು ಬದನೆಕಾಯಿನ ಬೇಯಕ್ಕೆ ಹಾಕಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಳಿಗೂ ಸಹ ಉಪ್ಪು ಹಾಕಬೇಕಲ್ಲ, ಸೊ ಉಪ್ಪನ್ನು ನೋಡಿಕೊಂಡು ಹಾಕಬೇಕು ನೀವು. ನಾನಿಷ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಈ ಕಡೆ ಬೇಯಕ್ಕೆ ಬಿಡಬೇಕು ಅದನ್ನು. ಇನ್ನೇನು ಇಳಿಸ್ತೀವಿ, ಬೆಂದಿದೆ ಎಲ್ಲ, ಟೊಮೊಟೊ ಬದನೆಕಾಯಿ ಎಲ್ಲ ಬೆಂದಿದೆ ಅನ್ನೋ ಟೈಮಲ್ಲಿ, ಒಂದು 5 ನಿಮಿಷ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಹುಣಸೆಕಾಯಿನ ಹಾಕಬೇಕು. ಇದನ್ನು ಸಹ ಬೇಯಿಸ್ಕೋಬೇಕು. ಯೂಶಲಾಗಿ ಸೀಸನ್ ಟೈಮಲ್ಲಿ ಹುಣಸೆಕಾಯಿ ಸಿಗುತ್ತೆ, ಎಲ್ಲ ಟೈಮಲ್ಲೂ ಸಿಗೋದಿಲ್ಲ. ಇಲ್ಲ ಅಂದರೆ ಮಾಮೂಲಿ ಹುಣಸೆ ಹಣ್ಣು ಬರುತ್ತಲ್ಲ, ಅದನ್ನು ಹಾಕಬೇಕು. ಈ ಥರ ಆದಮೇಲೆ ಒಂದು 5-10 ನಿಮಿಷ ಬಿಟ್ಬಿಟ್ಟು ನೋಡಿ ಚೆಕ್ ಮಾಡಬೇಕು. ಅದು ಬೇಗ ಬೇಯುತ್ತೆ ಇದು ಹುಣಸೆಕಾಯಿ ಇದು. ಸೊ ಚೆಕ್ ಮಾಡಿಕೊಂಡು ನಾವು ಇಳಿಸ್ಕೋಬೇಕು ಅದನ್ನು. ಸಪ್ರೇಟು ಬೇಯಕ್ಕೆ ಹಾಕ್ಬೋದು. ನಾವಿನ್ನೇನು 2 ಒಟ್ಟಿಗೆ ಎಲ್ಲ ಬೇಯಿಸ್ತಾ ಇದ್ನಲ್ವ, ಸೊ ಹಂಗೆ ಹಾಕ್ಬಿಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕು. ಇದನ್ನು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದಾದಮೇಲೆ ಬೆಂಡೆಕಾಯಿ, ನಾನು 4 ಬೆಂಡೆಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಈ ಥರ 2 ಭಾಗ ಮಾಡಿಬಿಟ್ಟು ಅದನ್ನು ಸಹ ಹುರ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ಒಲೆಯಲ್ಲೇ ಹುರಿತಾ ಇದ್ರಂತೆ ಇದನ್ನು, ನಾನು ಬಾಣಲೆಯಲ್ಲಿ ಹುರ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಬೆಂಡೆಕಾಯಿನ ಹುರ್ಕೋಬೇಕು. ಅದಾದಮೇಲೆ ಇದನ್ನು ಕಾಳು ಏನೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ನೀರು ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸಪ್ರೇಟ್ ಮಾಡಿದ್ದಾದಮೇಲೆ ಅದನ್ನೆಲ್ಲ ತೊಗೋತಾ ಇದ್ದೀನಿ. ಏನು ಹುಣಸೆಕಾಯಿ ಬದನೆಕಾಯಿ ಎಲ್ಲ ಹಾಕಿದ್ನಲ್ವ, ಅದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ತುಮಕೂರು ಸೈಡವ್ರಿಗೆ ಇದು ಗೊತ್ತಿರುತ್ತೆ. ಶಿರಾ ತುಮಕೂರಲ್ಲಿರೋರಿಗೆಲ್ಲ ಸಾಂಬ್ರ ಅಂದರೆ ಏನು ಅಂತ ಅವರಿಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಲೆಯಲ್ಲೆಲ್ಲ ಮಾಡ್ತಾಯಿದ್ರಂತೆ ಮುಂಚೆ ಎಲ್ಲ. ಅದಕ್ಕೆ ನಾನೀಗ ಜಜ್ಕೋಬೇಕಂದ್ರೆ ಕಿವುಚ್ಕೋಬೇಕು. ಕೈಯಲ್ಲಿ ಕಿವುಚೋದು ಬೇಡ ಅಂತ ನಾನು ಕಲ್ಲಲ್ಲಿ ಜಜ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ, ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನಾನು ಈ ಥರ ಜಜ್ಜೋದು ನೋಡ್ಬಿಟ್ಟು ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಕುಡೀಲಿ, ಕೈಯಲ್ಲಿ ಕಿವುಚಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅವರು ಕಿವುಚ್ತಾ ಇದ್ದಾರೆ ಕೈಯಲ್ಲಿ. ಬದನೆಕಾಯಿ, ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಈ ಥರ ಕಿವುಚ್ಕೋತಾ ಇದ್ದಾರೆ ಅವರು. ಕಿವುಚಿದಾದ್ಮೇಲೆ ಬೆಂಡೆಕಾಯಿನ ಹುರ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಬೇಕು. ಬೆಂಡೆಕಾಯಿನ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಿವುಚ್ತಾ ಇದ್ದಾರೆ ಇವಾಗ. ನನಗೂ ಮುಂಚೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಒಂದು ಸತಿ ಮಾಡ್ಕೊಂಡು ತಿಂದಮೇಲೆ ತುಂಬ ಟೇಸ್ಟ್ ಅನ್ನಿಸ್ತು. ಇನ್ನು ನಾನು ಈ ಕಡೆ ಹುಣಸೆಕಾಯಿ ಏನು ಬೇಯಿಸ್ಕೊಂಡಿದ್ವಲ್ಲ, ಅದೇ ಸಪ್ಪೆ ಹೆಸ್ರಿಗೇ ಕಿವುಚ್ತಾ ಇದ್ದೀನಿ. ಸಪ್ರೇಟ್ ನೀರೆಲ್ಲ ಏನೂ ಹಾಕೋದು ಬೇಕಾಗಲ್ಲ, ಅದೇ ನೀರದೇ ಇರುತ್ತಲ್ವ, ಅದನ್ನು ಅದರಲ್ಲೇ ಕಿವುಚ್ಬಿಟ್ಟು ಹಾಕಬೇಕು. ತುಂಬ ಟೇಸ್ಟಾಗಿರುತ್ತೆ ಹುಣಸೆಕಾಯಿ ಹುಡಿ. ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೆ ಅದೆಲ್ಲ ಹಾಕ್ಬಿಟ್ಟು ಈ ಥರ ಸಾಂಬಾರು. ಇದು ಸಾಂಬಾರು.
ಸಪ್ರೇಟು ನಂಚ್ಕೊಳ್ಳೋಕ್ಕೆ ಕಾಳು. ಈ ಥರ ಮುದ್ದೆಗೆ ಸೂಪರ್ ಟೇಸ್ಟ್ ಕಾಂಬಿನೇಷನ್ನು ಈ ಥರ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.